ಸೀನಪ್ಪ ಮಂತ ಇಲ್ವೇನಜ್ಜಿ? ನಾನು ಅಣ್ಣ ಇರ್ತೈತೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಬಿಡತ್ತ ಹೋಗಿ. ಏಯ್ ಅಮ್ಮಣ್ಣಿ ಲಸ್ಮಕ್ಕ, ನೇರಪ್ಪ ಮಾತಾಡಂಗಿದ್ರೆ ಮಾತಾಡೇನಂತಾಗಿ. ಸೀನಪ್ಪ 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 ಅಂದರೆ ಆಯಪ್ಪ ಅಂತ ಹೇಳಿವಿಂತೆ. ಏನಕ್ಕೆ ಎತ್ತ ಅಂತ ಏನು ಹೇಳ್ದಂಗೆ ಅವಣ್ಣ ಇಲ್ವೇ ಸೀನಪ್ಪ ಇಲ್ವೇ, ಅವಣ್ಣ ಇಲ್ವೇ ಸೀನಪ್ಪ ಇಲ್ವೇ ಅಂತ ಅಂದ್ರಿ ಯಾವಳಿಗೆ ಗೊತ್ತಾಕೈತಿ? ಬಾಯಿ ಬಿಟ್ಟದು ಏನು ಹೇಳು. ಏನು ನಮ್ತ ಏನೋ ಹೇಳ್ಬಾರದ್ದೈತಿ ಅಂತದು. ಅದ್ಯಾಕಂಗೆ ಬೈತಿಯ ಪುಟ್ರಂಗಜ್ಜಿ? ಮಕ ಸಿಡ್ರಿಸ್ಕೋಬೇಡ, ಸುಮ್ಕಿರು. ನಾನೇನು ದುರುದ್ದೇಶಕ್ಕೆ ಬಂದಿಲ್ಲ, ಏನು ಕೆಡಕ್ಕೆ ಬಯಸಕ್ಕೆ ಬಂದಿಲ್ಲ, ಒಳ್ಳೇದಕ್ಕೆ ಬಂದಿರೋದು ನಾನು. ಸೀನಣ್ಣಯ್ಯ ನಂಗೊಂದು ಉಪಕಾರ ಮಾಡಿತ್ತು. ಆ ಉಪಕಾರಕ್ಕೆ ಏನೋ ನನ್ನ ಕೈಲಾಗಿತ್ತು ಸಹಾಯ ಮಾಡೋಗೋಣ ಅಂತ ಬಂದೆ. ಸಹಾಯ ಅಂಬೋದಕ್ಕಿಂತ ಏನೋ ಅಣ್ಣನ ಕಂಡೋಗೋಣ ಅಂತ ಬಂದೆ ಅಷ್ಟೇ ಅಮ್ಮ. ಈಗಳೆ ಲಸ್ಮಕ್ಕ, ನಾನು ಈಗಲೇ ಹೇಳ್ತಾ ಇದ್ದೀನಿ ನೋಡು. ನೀನು ಸುತ್ತಿ ಬಳಸಿ ಕಂಕಳ ಸುತ್ತ ಮೈಲಾರಕ್ಕೆ ಬಂದಂಗೆ ಮಾತಾಡಬೇಡ ನೀನು. ಹೇಳಂಗಿದ್ರೆ ನೇರಪ್ಪ ಹೋಗಿ ಹೇಳು. ಯಾಕಂದ್ರೆ ನನಗೆ ಗೊತ್ತಿಲ್ಲ ನಿಂತಾಗ ಮಾತಾಡ್ಕೊಂಡು ನಿಂತ್ಕೊಂಬಕ್ಕಿ. ಈಗ ನಾನು ನಮ್ಮ ಅಮ್ಮಣ್ಣಿನೂ ಸುಶೀಲಮ್ಮನೂ ಸಿರಾಕ್ ಹೋಗ್ಬೇಕು. ಸಿರಾಕ್ ಹೋಗಿ ನಾಳೆಗೆ ಸಂಕ್ರಾಂತಿ ಹಬ್ಬ ಅಲ್ವೇನೆ. ಗೊತ್ತಿಲ್ಲ ಕಣೆ. ಕುಂಬಳಕಾಯಿ ಅಂತೆ, ಗೆಣಸಂತೆ, ಅವರೆಕಾಯಿ ಅಂತೆ, ಕಬ್ಬು ಅಂತೆ, ಕಡಲೆಕಾಯಿ ಅಂತೆ, ಜೀರಿಗೆ ಪೆಪ್ರಿಮೆಂಟು ಇವೆಲ್ಲ ತರೋದು ಬೇಡ್ವೆ. ನೀನೆಲ್ಲ ತಂದು ಕೇಳಿದ್ಜನ ಕಣಮ್ಮ. ಮಂಗಳವಾರ ನಾವು ಹೋಗೋಕ್ಕಾಗಲಿಲ್ಲ ಇವತ್ತು ಹೋಗಿ ಬರೋಣ ಬೈನ್ ಕಡೆಯಿಂದ ಅಂತ ಅಂದಿದ್ದೀನಿ. ನೀನು ಅದ್ರಾಗ ಬಂದು ನೋಣ 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 ಅಂತಾನ ಅವಣ್ಣೆನ್ನೇ ಕಾಣಬೇಕು, ಅವಣ್ಣೆನ್ನೇ ಮಾತಾಡಬೇಕು, ಉಪಕಾರ ಮಾಡೈತೆ ಅವಣ್ಣೆನ್ ಕಂಡೋಗ್ಬೇಕು ಅಂತಂದರೆ ನೀನತ್ತ ಹೇಳಂಗಿದ್ರೆ ಹೇಳು. ಇಲ್ಲ ಕಂಡ್ಬಿಟ್ರಂಗಜ್ಜಿ ನಿಂತ ಹೇಳೋಕ್ಕಾಗಲ್ಲ. ನಾನು ಸೀನಪ್ಪ ಅಂತ ಹೇಳ್ತೀನಿ ಅಂತಂದರೆ ಹೋಗು. ಅವ್ನು ಸೀನಪ್ಪ ಅಂತಾಗಿಲ್ಲ, ಅಲ್ಲಿ ಗೌಗಿ ಹುಡ್ರು ಅಂತ ಇರ್ತಾನೆ. ಹೋಗಲ್ಲೇ ಹೇಳೋ ಹೋಗಿ. ಒಂದು ಗಂಟೆಯಿಂದ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ. ಅಲ್ಲ ಕಣೆ ಲಸ್ಮಕ್ಕ ಹೇಳೆ ಅಂತಾನೆ. ಸೀನಾಲಿ ಕಡೆ ನೀನು ಅಂದ್ರೆ ಒಟ್ಟು ಸರ್ಕಂಡ್ ಪುಟ್ರಂಗಜ್ಜಿ ಆತು. ಹಂಗಾರ ನಾನು ಗೌಡ್ರು ಮಂತಕ್ಕೆ ಹೋಗಿ ಬರ್ತೀನಿ. ಯಾಲ 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 ಹೆಂಗ್ಸೆ ಇವಳು ಲಸ್ಮಕ್ಕ ಸೀನಾಲಿ ಇವಳು. ನಾನು ತೆಗಿಯೋಳೆ ಅಂದರೆ ಇಲ್ಲ ಅಲ್ಲಿಗೆ ಹೋಗ್ತೀನಿ ಅಂತ ಓಡೋಕತ್ ನೋಡು. ಇವ್ರೇನು ಗಾಳಿ ಗಂಟ್ಲೆ ಗೈಯಾಳ್ಯಾರ ಇವರು. ಇದು ಯಾರನತೆ ಹಿಂಗ್ ಬೈಕಂತೀಯ? ಯಾರ ಬಂದು ನುಗ್ಗೆಕಾಯಿ ಬೇರೆ ಕೊಟ್ಟವ್ರಿ? ಯಾರತ್ತೆ ತಂದಿದ್ದೇವನ್ನ ನೋಡಿ ಅಮ್ಮಣ್ಣಿ. ಅವಳು ಲಸ್ಮಕ್ಕ ಬಂದಿದ್ಲು ಮಂತಾಕಿ. ನಾನು ಸೀನಣ್ಣ ಕಾಣಬೇಕು, ಸೀನಪ್ಪನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಬಂದಿದ್ಲು. ಯಾಕಮ್ಮಣಿ ಏನಮ್ಮಣಿ ಎತ್ತಮ್ಮಣಿ ಏಳಮ್ಮಣಿ ನನ್ನ ತೆಗಿ ಅಂತಂದರೆ ಇಲ್ಲ ನಾನು ಸೀನಣ್ಣ ತೆಗಿ ಹೇಳ್ಬೇಕು, ಅವಣ್ಣೆ ನನಗೆ ಉಪಕಾರ ಮಾಡೈತೆ, ಅವಣ್ಣನ ಕಂಡೋಗ್ಬೇಕು ಅಂತಾಳೆ. ನನಗೆ ಪಟ್ಟೆ ಸೀರ್ಕೊಳೇನಂಬ ಸಿಟ್ಟು ಬಂದಿತ್ತು. ಯೋಸಲಿ ಕೇಳಿದ್ದೀನಿ. ಹೇಳೆ ಅಮ್ಮಣ್ಣಿ ನಮ್ಗೆ ಗೊತ್ತಿಲ್ಲ, ನಾವು ಸಿರಾಕ್ ಹೋಗ್ಬೇಕು ಅಂತಾನೆ. ಹೇಳೋದೇ ಇಲ್ಲ ನೋಡು. ಅಚ್ಚಿ ಗೌಡ್ರು ಮಂತಾಗ ಇದನ್ನು ಸೀನಪ್ಪ ಹೋಗು ಅಂದೆ. ಅಲ್ಲಿ ಹೋಗ್ಕಳು ತಿಕ್ಕತ್ತಿರು ಹೋಗ್ಕೊಂಡು ಹೋದ್ರೊಕ್ಕಳು ಬಿಡು. ನಂತ ಹೇಳಿಲ್ಲ ಅಂದರೆ ನನಗೇನು ಗಂಟು ಕಳ್ಕೊಂತೀನಿ ನಾನು. ಹೋಗ್ಯಮ್ಮಣ್ಣಿ ಒಳ್ಳೆಗೆ ಸಿರಾಕ್ ಹೋಗೋದು ನಾವಿನ್ನ. ಇವ್ರ ಆಡ್ಕೊಂಡಿದ್ರೆ ಆಗಲ್ಲ ನಮಗೆ. ಹೋದ್ರೊಕ್ಕಳು ಬಿಡು. ಅವಳು ದುರಾಂಕರ್ದಾಳ ಅವಳು. ಅಲ್ಲಿ ಕಣತೆ ಸಿರಾಕಿ ಹಾಕಿ ಇವಾಗ ಒತ್ತು ಮುಳುಗ್ದಾಗ ಸಿರಾಕಿ ಹಾಕಿ ಯಾಕಮ್ಮಣಿ? ಮೈ ಮೇಲೆ ನಿಟ್ಟೈತ ಇಲ್ವಮ್ಮ ನಿನಗೆ? ಮನೆಗೆ ಆತನ ಐತೆ. ನಾಳೆಗೆ ಸಂಕ್ರಾಂತಿ ಹಬ್ಬ. ಗೆಣಸು, ಅವರೆಕಾಯಿ, ಕುಂಬಳಕಾಯಿ, ಕಬ್ಬು, ಒಂದೆರಡು ಮರ ಹೂವು, ತಿರ್ಗಾ ಶುಂಠಿ ಪೆಪ್ರಿಮೆಂಟು, ಯಾತನ ತರಕಾರಿ ಪರ್ಕಾರಿ ಇವೇನು ತರೋದು ಬೇಡ ನಂಗಾರೆ. ನಿಮ್ಮ ಮಾಮನ್ನು ನಿಮ್ಮ ಅಪ್ಪನ್ನು ನೆಚ್ಕೊಂಡು ಕುಕೊಂಬಿಟ್ರೆ ನಮ್ಮ ಮನೆಗೆ ನಾವು ಹಬ್ಬ ಮಾಡ್ದಂಗೆ ಐತಿ. ನೋಡು ನಿಮ್ಮ ಮಾಮ ಎದ್ದಾಗ ಹೋದನ ಹುಡುಗನ ಮಾತಾಡಿಸ್ಕೊಂಡು ಯಾತೋದ್ನ ಏನು ಕತ್ಯ. ಇನ್ನು ನಿಮ್ಮ ಯಜಮಾನಪ್ಪ ಆ ಗೌಡ್ರು ಅಂತಕ್ಕೆ ಕುಕೊಂಬಿಟ್ರೆ ಮುಗ್ದೋತು. ಆ ಸುಮಿತ್ರಮ್ಮ ಒಂದಿಟ್ಟು ಆ ಕಾಪಿ ಕಾಸಂಗೆ ಕೊಡ್ದೈತೆ, ಯಾತನ ಇದ್ರ ಕೊಡ್ದೈತೆ ತಿಂಬಾಕೆ ಮಾತಾಡ್ಕೊಂಡು ಕುಕೊಂತಾನೆ. ಬೈಗಿಂದ ಹಾಕಲ್ಲನ ಹೆಂಗ ಎಣ್ಣೆಗೆ ದುಡ್ಡು ಹಂಚ್ಕೊಂಬಿಟ್ಟು ಹೊರಟ್ಬಿಡ್ತಾನೆ ಎಣ್ಣೆ ಅಂಗಡಿ ಕಡೆಗೆ. ಈಗ ಇಷ್ಟೇನ ನಮ್ಮ ಮನೆ ಗಂಡಸ್ರು ಕತೆ ಇಷ್ಟೇ ಕಣಮ್ಮ. ಅದಕ್ಕೆ ನಾವೇ ಏನೋ ನಾಲಾರಂತೆ ಬದುಕಬೇಕಲ್ಲ ಊರಾಗಿ. ನಡಿ ಸಿರಾಕ್ ಹೋಗಿ ಇವೆಲ್ಲ ತಾಂಬರೋಣ. ಹ್ಞೂ ಕಣತೆ, ಆ ಹುಡುಗ ಚಾಯಿನ ಮೆಂಟು ಮುಗ್ದೋಯೈತೆ, ಹಂಗೆ ತಾಂಬರ್ಬೇಕು. ಸರಿ ಆಯ್ತು, ಬ್ಯಾಗ್ ತಾಂಬ್ತೀನಿ, ಬಾ ಹೋಗೋಣ. ಅಲ್ಲಿ ಕಣತಿ ಪ್ರಮೀಳಕಾಯಿ ಬರೋದೇನೋ ಕೇಳಿದ್ದಿದ್ರಿ, ಅದನ್ನು ಸಿರಾಕಿ ಯಾತ ತರಕಾರಿ ತರಕಿ ಒಂದು ಮಾತು ಕರೀತಿ ಎಲ್ಲ ಬಾರಮ್ಮ ಅತ್ತ. ಅವಳು ಸದುಗುಲು. ಒಂದ್ಸರಿ ಅಮ್ಮಣ್ಣಿ ಒಳ್ಳೆ ಅಂತ ಅಂದ್ರೆ ಈಗ ಪುಟ್ರಂಗಜ್ಜಿ ನಾನು ತಲೆ ಕೆರ್ಕೊಂತೀನಿ, ಮಕ ತೊಳ್ಕೊಂತೀನಿ. ಸೋಪ ಹಾಕ್ತಾಳೆ 3 ಸರಿ ಹಾಕ್ಯಂತಾಳೆ ಸೋಪ. ಸೋಪ ಹಾಕ್ಯಂತೀನಿ, ತಲೆ ಬಾಸ್ಕೊಂತೀನಿ ಅಂತ ಗಿರಾಗತಿ ಮಾಡ್ಕೊಂಡು 1 ಗಂಟೆ ಮಾಡ್ತಾಳೆ. ನಂಗೆ ಅದು ಕರೆದ ಕಾಯಕ್ಕಾಗಲ್ಲ ಕಣೆ ಅಮ್ಮಣ್ಣಿ. ಹೋದ ತಕ್ಷಣ ತಕ್ಕಂತ ಹೊಲ್ಟ್ ಬಂದ್ರೆ ಅದೊಂಥರ ಚಂದ.
ಇವಳು ಒಳಗೆ ಹೋದಳ ಅತ್ಲೇ ಹೋಗ್ಕಳೆ. ಈ ಕರಿಲ್ಲ ಅಂದ್ರೆ ನೀನು ಬೇಜಾರಾಗ್ತೀಯ. ಹೋಗಮ್ಮ ಹೋಗಿ ಈಗೇನು ಕರ್ಕೊಂಬ ಹೋಗಿ. ಪಾಪ ಆ ಅಕ್ಕ ಈಗ ಇನ್ಯಾರ ಇದ್ದಾರೆ ನಮ್ಮನ್ ಬಿಟ್ರೆ. ಕರ್ಕೊಂಬತ್ತೀನಿ ತಡಿ ಹೋಗೋಣ. ಯಾವ್ದೇ ನಾಳಿಕೆ ಸಂಕ್ರಾಂತಿ ಹಬ್ಬ ಅಲ್ವೇ, ಅದಕ್ಕೆ ಸಿರಾಕ್ ಹೋಗಿ ಬರೋಣ ಅಂತಾನೆ. ಬರಂಗಿದ್ರು ಬರ್ರಿ ನೀವು. ಗೆಣಸು, ಅವರೆಕಾಯಿ, ಕುಂಬಳಕಾಯಿ, ಕಬ್ಬು, ಒಂದೆರಡು ಮರ ಹೂವು, ಇಳೆದೆಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ತಗೊಂಬರೋಣ. ಜೀರಿಗೆ ಪೆಪ್ರಮೆಂಟು ಕಲರ್ ಆಗಿರ್ತಾವಲ್ಲ ಅವನ್ನೆಲ್ಲ ತಗೊಂಡು ಬರೋಣ ಬರ್ರಿ. ಗೌಡ್ರೆ, ನಾಳಿಕೆ ಸಂಕ್ರಾಂತಿ ಹಬ್ಬ, ವರ್ಷದ ಮೊಟ್ಟ ಮೊದಲನೇ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ ಅಂತ ಈ ಹಬ್ಬದ ಹೇಳೇವ್ರಿ. ಫುಲ್ಲು ಗ್ರ್ಯಾಂಡ್ ಗೌಡ್ರೆ ನಿಮ್ಮ ಮನೆಗೆ ಹಬ್ಬ. ಏನು ಅಳಿಯಂದ್ರು ಮಗಳು ಎಲ್ಲ ಬರ್ತಾರೋ ಹಬ್ಬಕ್ಕೆ? ಫೋನ್ ಮಾಡೋದು ಮಾಡಿದ್ದೀನಿ ಕಳ್ಳ. ನಮ್ಮಳಂಗೆ ಗಮ್ತಿದ್ಲು. ಅಮ್ಮಣಿ ಅಳಿಯಂಗೆ ಬಾರಮ್ಮಣಿ ಹೋಯಿಂತೆ ಅಂತಾನ. ಮೊನ್ನೆ ಬಂದು ಹೋಗಿದ್ದೀವಿ, ತಿರುಗಿನ್ನೇನಮ್ಮ ಬರೋದು ಅಂತಿದ್ರು. ಏನೋಪ್ಪ ಅವರಿದು ಬಿಡುವಾಗಿದ್ದು ಪುರ್ಸೊತ್ತಾಗಿದ್ರು ಬಂದು ಹೋಗ್ತಾರೆ. ಇಲ್ಲಾಂದರೆ ಬೆಂಗಳೂರಾಗೆ ಮಾಡ್ಕೊಂತಾರೆ. ಅವ್ರಿಗೇನು ಕಮ್ಮಿ ಆಯ್ತಳು. ಈಗ ತೀರ ನಾನು ಒತ್ಲೋಸಕ್ಕಾಗಲ್ಲ. ಬರ್ರಿ ಅಂತಾನೆ. ಇಷ್ಟ ಬಂದರೆ ಅಡುಗೆ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಉಂಡು ಹೋಗ್ತಾರೆ. ಬರಲಿಲ್ಲ ಅಂದ್ರೆ ಅಲ್ಲೇ ಮಾಡ್ಕೊಂತಾರೆ ಅಷ್ಟೇ. ನಾನು ಬೈಗಿಂತ ಕಿನ್ನೊಂದು ತಿರುಗಿ ಮಾಡ್ತೀನಿ ಫೋನ. ಗೌಡ್ರೆ, ಏನೇ ಅಂದ್ರೂ ನಿಮ್ಮ ಮಳೆ ಅಂದರು ಬೆಂಗಳೂರಾಗೆ ಹುಟ್ಟು ಬೆಳೆದಿದ್ರು ಕೂಡ ನಮಗೆಲ್ಲ ಚೆಂದಾಗಿ ಹೊಂದ್ಕೊಂತಾರೆ ಗೌಡ್ರಿ. ಚೆನ್ನಾಗಿ ಹೊಂದ್ಕೊಂತಾರೆ. ಒಂದ್ಸಲಿ ಬಂದಾಗ ನಾನು ಜೊತೆಗೆ ಇದ್ನಲ್ಲ, ನಾನು ಬೋರಾಜ, ಕೀರ್ತಿ ಎಲ್ಲರೂ ಒಂಥರ ಹೆಂಗೆ ಜೊತೆಗಾರರಿದ್ದಂಗಿದ್ವಿ. ಏಯ್ ಸೀನಾ, ನಿನಗೂ ಮಾನ ಮರ್ಯಾದಿಲ್ಲ ಕಳ್ಳ. ಹೋದ್ಸಲಿ ಅಳಿಯಂದ್ರು ಬಂದಾಗ ಅವರು ಚಂದ ಕೂಡಿಸ್ಬಿಟ್ಟು ಎಲ್ಲಿ ಬೇಕು ಅಲ್ಲೇ ಮನಗುಸ್ಕೊಂಡು ಕರ್ಕೊಂಬಂದಿದ್ದೀರಾ. ನನಗೆ ಅವಾಗ ಸಿಟ್ಟು ಬಂದಿತ್ತು ನಿನ್ನ ಮೇಲೆ. ಏನಂದರೆ ಅಳಿಯಂದ್ರಿದ್ರ ತಿರ್ಗಿ ಅವ್ರು ಬೇಜಾರಾಗ್ತಾರೆ ಅಂತ ಮಾತಾಡಿರಲಿಲ್ಲ. ಈಗಳಲ್ಲಿ ನಾಳೆಗೇನ ಬಂದರೆ ಎಣ್ಣೆ ಪಣ್ಣೆ ಕುಡ್ಸಕ್ಕೆ ಹೋಗ್ಬೇಡ್ರಿ. ಗೌಡ್ರು ಮರ್ಯಾದೆ ಏನಾಗಲ್ಲ ನಾವು ಊರಾಗ. ನನ್ನ ಮರ್ಯಾದೆ ನೀನು ಅವೇನಿದ್ರು ಹೊರಗಡೆ ಈಕೇನ್ರಿ ಚಂದ ಕಳ್ಳ. ಊರುಗಳಾಗ ತಿರ್ಗಿ ಏನಾನ ಒಬ್ಬರು ಏನಾನ ತೊಟಕ್ ಪಿಟಕ್ಕಂತ ಮಾತಾಡ್ಬಿಟ್ರೆ ನಾನು ತಲೆ ಎತ್ಕೊಂಡು ತಿರ್ಗಾಕೈತೆ. ಯಾಕೆ ಗೌಡ್ರು ಅಳಿಯ ಎಂಡು ಬುಡುಕ ಅಂತ ಊರಾಗ ಯಾರನ್ನ 4 ಜನ ಮಾತಾಡ್ಬಿಟ್ರೆ ನನಗೆ ಮರ್ಯಾದೆ ಇರ್ತೈತೆ ಅಲ್ಲ. ನನ್ನ ಮರ್ಯಾದೆ ನಾನು ಕಳ್ಕೊಂಡಂಗೆ ಹಾಕೈತ್ಕೊಣವು. ಅದಕ್ಕೆ ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಈಗಲೇ ಹೇಳಿದ್ದೀನಿ ಸೀನಾ, ನಿನಗೆ ಹೇಳ್ತಿದ್ದೀನಿ. ಅಳಿಯ ಅಂದ್ರೆ ಅದು ಇದು ಅಂದ್ರು ನೀನು ಸುಮ್ಮನಿರ್ಬೇಕು ನೀನು. ಏ ಗೌಡ್ರಿ, ತಲೆಗಿಳಿಸಬೇಡಿ ಬಿಳಿ ಗೌಡ್ರಿ. ನಿಮ್ಮ ಅಳಿಯ ಗೇಜಾಗ ಇದ್ದಾರೆ. ಏನು ಸಣ್ಣ ಪುಟ್ಟ ಎಣ್ಣೆ ಕುಡಿದ್ರೆ ಅವ್ರೇನು ಅಳ್ಳಾಡಲ್ಲ. ಅವತ್ತೊಂದು ನೂಲು ಒಂಚೂರು ಒಂದು ಕ್ವಾರ್ಟ್ರು ಜಾಸ್ತಿ ಐತನಪ್ಪ. ಅದಕ್ಕೆ ಹಂಗೆ ಸ್ವಿಚ್ ಆಫ್ ಆದ್ರೆ ಅಷ್ಟೇನ. ಇನ್ನೇನು ಆ ಥರ ಆಗಲ್ಲ. ನೀವು ತಲೆ ಎಣಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಹೇಳಿ, ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರಿ. ಓ ಸೀನಣ್ಣ, ನೀನು ಇಲ್ಲಿದ್ಯಾ? ಗೌಡ್ರು ಇದ್ದಾರೆ. ಓ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬೇಬಿ ಕಟಿಂಗನು ಮಾಡಿಸಿಕೊಳ್ಳುತ್ತ ಹಣೆಯಲ್ಲಿ ತಿಲಕವನ್ನಿಟ್ಟು ಬಾರೆ. 50,000 ಕಳೆದು ಪಡೆದು ಇಲ್ಲಿ ಗಂಟ ಹುಡಿಕೊಂಡು ಯಾಕೆ ಬಂದೆ? ಏ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನನ್ನನು ಗೌಡ್ರನು ಯಾಕೆ ಹುಡುಕುತ್ತಿ? ನಮ್ಮಿಂದೇನಾದರೂ ಆಗ್ಬೇಕಾ? ಏಳು ತಾಯಿಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನ್ ಲಕ್ಷ್ಮಕ್ಕ ಸಮಾಚಾರ? ಯಪ್ಪ ನನ್ನ ಹುಡುಕೊಂಡು ಊರು ತುಂಬ ಓಡಾಡಿದೆ ನೋಡಪ್ಪ. ಗೌಡ್ರೆ, ಈ ಸೀನಪ್ಪಗೂ ಈ ಊರಾಗ ಬೆಲೆ ಇದೆ ಎಂಬುದು ಇದೇ ಗ್ಯಾರಂಟಿ. ಅದ್ರ ಬಿಡು. ಎಲ್ಲ ಸುಮಕ್ಕ ಏನು ಸಮಾಚಾರ? ನನ್ನ ಗೌಡ್ರು ಹುಡುಕೆ ಮೈಜಲ್ಲ ಇಲ್ಗಣ ನಾವು. ಏನಿಲ್ಲ ಸೀನಣ್ಣಯ್ಯ, ಅದೇ 50,000 ರೂಪಾಯಿ ವಿಚಾರವಾಗಿ ಮೊನ್ನೆ ಕೋರ್ಟಿಂದ ಕರೆದಿದ್ರು. ಕರೆದು ವಿಚಾರಣೆ ಮಾಡಿ
ಚೆಕ್ ಕೊಟ್ರು, 50,000 ರೂಪಾಯಿ ಚೆಕ್ ಕೊಟ್ರು. ಅದನ್ನ ಬ್ಯಾಂಕಿಗೆ ತಗೊಂಡೋಗಿ ಹಾಕಿ 50,000 ರೂಪಾಯಿ ಬಿಡಿಸ್ಕೊಂಬಂದೆ. ಅದಕ್ಕೆ ನಿನ್ನ ಕಂಡೋಗೋಣ ಅಂತ ಬಂದು. ಪಾಪ ನಮಗೋಸ್ಕರನ ಯೋಟೆಲ್ಲ ಓಡಾಡಿದ್ದ ನೀನು. ಪೊಲೀಸ್ ಸ್ಟೇಷನ್ ಅಂತೆ, ಅವ್ರ ತಗ ಮಾತಾಡೋದು, ಇವ್ರ ತಗ ಮಾತಾಡೋದು, ಗೌಡ್ರ ತಗ ಮಾತಾಡೋದು ಅಂತಾನೆ. ನೀವು ಗೌಡ್ರು ಇಬ್ಬರು ಬೋಲ್ ಪಾಠ ಬಿದ್ದಿದ್ದೀರ. ಅದಕ್ಕೆ ನಿಂಗೊಂದು 5,000 ರೂಪಾಯಿ ದುಡ್ಡು ಕೊಟ್ಟೋಗೋಣ ಅಂತ ಬಂದೆ ಕಣ್ಸಿನಾಣೆ. ಪಾಪ ನಿನ್ಗೆ ಹತ್ಲದ್ ಬತ್ತೈತೆ ಅವಳು. ನೀನು ಕೂಲಿ ನಾಲಿ ಮಾಡಿ ತಿಂಬ ಮನ್ಸ. ಹೆಂಗ ಹೋಗಿದ್ರು 50,000 ಹೋಗೋದ ಗುಂಜ್ಕೊಂಡು. ಅದಕ್ಕೆ ಉಳ್ಕೊಂಡೈತೆ ನನಗೆ 50,000. ನೀನು ಅದ್ರಾಗ ಚೆನ್ನಾಗಿರೋ 5,000 ರೂಪಾಯಿ ಕೊಡ್ತೀನಿ, ಸಂಕ್ರಾಂತಿ ಹಬ್ಬ ಮಾಡ್ಕ ಸೀನಾಣೆ. ಅದಕ್ಕೆ ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಏಯ್ ಲಕ್ಷ್ಮಕ್ಕ, ಮೈ ಮೇಲೆ ಪ್ರಜ್ಞೆ ಐಕೆ ಮಾತಾಡ್ತಿದ್ಯೋ ಹೆಂಗೆ? ನನಗೆ ನೀನು ಲಂಚ ಕೊಡಕ್ಕೆ ಬೈತೆ. ಲಂಚನ ಹಂಗಾರೆ ನಾನು ಗೌಡ್ರು ಮಾಡೋ ಕೆಲಸಗಳೆಲ್ಲ ದುಡ್ಡು ಇಸ್ಕೊಂಡ್ ಮಾಡ್ತೀವ? ಏಯ್ ಲಕ್ಷ್ಮಕ್ಕ, ನಮ್ಮ ಜೀವನದಲ್ಲಿ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀವಿ ಲಂಚಕ್ಕೆ ಕೈಯೊಡ್ಡ ನನ್ನ ಮಕ್ಕಳು ನಾವಲ್ಲ. ನಮ್ಮ ಲಕ್ಷ್ಮಕ್ಕ ನಮ್ಮೂರಿನ ಹೆಣ್ಮಗಳು ಒಳ್ಳೇದಾಗಲಿ ಅಂತ ನಾವು ಓಡಾಡಿದೆ, ನೀನು ನಮಗೇನೋ ದುಡ್ಡು ಕೊಡಕ್ಕೆ ಬಚ್ಚ? ಏ ಲಕ್ಷ್ಮಕ್ಕ, ನಾವು ಮಾಡಿರೋ ಒಳ್ಳೆ ಕೆಲಸನ ದುಡ್ಡಿನಿಂದ ಅಳಿತಿದೀಯಾ ನೀನು? ಯಾಕೋ 5,000 ರೂಪಾಯಿ ಬತ್ತೈತೆ, 5,000 ರೂಪಾಯಿ ಹೋಗೈತೆ. ಪ್ರೀತಿ ವಿಶ್ವಾಸ ಲಕ್ಷ್ಮಕ್ಕ ಇಂಪಾರ್ಟೆಂಟು. ಪ್ರೀತಿ ವಿಶ್ವಾಸ ಚೆನ್ನಾಗಿರೋ ನೀನು ಕೂಲಿ ನಾಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟೆ 50,000 ರೂಪಾಯಿ ಕುಡಿಕೊಂಡಿದೆ ನೀನು. ಅದು ನಿಂದುಂಡದು ನ್ಯಾಯಯುತವಾಗಿ ನಿನಗೆ ಸಿಕ್ಕಿ ಐತೆ. ಆದರೆ ಅದನ್ನು ಕೊಡಿಸೋದ್ರಾಗ ನಮ್ಮದು ಓಡಾಡಿದೀವಿ ಅಷ್ಟೇ ನಾವು. ಆಯ್ತಾ? ಇನ್ನೊಂದು ತಿರುಗಿ ಇವೆಲ್ಲ ಮಾತಾಡ್ಕೊಂಡು ದುಡ್ಕೊಳ್ತೀನಿ ಅವು ಅಂತ ಬಂದುಬಿಟ್ರೆ ನಾನೇ ಡಿಚ್ಚಿ ಹೊಡೆದು ಸಾಯಿಸ್ಬಿಡ್ತೀನಿ ನೀನು. ಹೇಳು, ಇವೆಲ್ಲ ಬೇಡ, ನಡಿ. ಸಂಕ್ರಾಂತಿ ಹಬ್ಬ ಚಂದಾಕ್ ಮಾಡು, ನಡಿ ನೀನು. ಹಂಗಲ್ ಕಣ್ಸಿನಯ್ಯೋ, ಬೇಜಾರು ಮಾಡ್ಕೋಬೇಡ. ನಾನಿದನ್ನು ಲಂಚ ಅಂತ ಕೊಡ್ತಿಲ್ಲ. ನೀವು ತುಮಕೂರು ಸಿರಾ ಅಲ್ಲೂ ಇಲ್ಲೆಲ್ಲ ಓಡಾಡಿದಿರಲ್ವೇ, ಬಸ್ ಚಾರ್ಜು ಪಚಾರ್ಜು ನಿಮ್ಮದು ಖರ್ಚಾಗೈತೆ. ಅದಕ್ಕೆ ಅಂತಾನೆ ನಾನು ಕೊಡಕ್ಕೆ ಬಂದೆ. ನೀನು ಬೇಜಾರು ಮಾಡ್ಕೋಬೇಡಪ್ಪ ಸ್ವಾಮಿ. ಏಯ್ ಬೇಡ ಮನೆ ನೀನು. ಯಾರಿಗೋಸ್ಕರ ನಾವು ಓಡಾಡಿದ್ದೀವಿ? ನಮ್ಮೂರಿನ ಹೆಣ್ಮಗಳು ಕಣಮ್ಮ ನೀನು, ನಮ್ಮೂರಿನ ಹೆಣ್ಮಗಳು. ಆತು, ನಿನಗೆ ನಮ್ಮ ಮೇಲೆ ಪ್ರೀತಿ ಗೌರವ ವಿಶ್ವಾಸ ಜಾಸ್ತಿ ಅಲ್ವಾ? ಆಯಿತು, ಒಂದಿನ ಕೋಳಿ ಕೊಯ್ದು ಬಾಡ್ನೆಸ್ರು ಮಾಡಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ಕರಿ ಪ್ರೀತಿಯಿಂದ ಬಂದು ನಾನು ಗೌಡ್ರು ಉಂಡೋಗ್ತೀವಿ. ಆಯಿತಾ? ನಿನಗೆ ಪ್ರೀತಿ ನಮ್ಮ ಮೇಲೆ ಗೌರವ ಇದ್ದರೆ ಒಂದು ತುಂಬ ಕಿಕ್ಬಿಡಮ್ಮ ಸಾಕು. ಇನ್ನೊಂದು ದಿನ ದುಡ್ಡು ಕಾಸು ಅಂತ ಅಂತ ಬರಬೇಡ. ಇಲ್ಲೇ ಇಲ್ಲಿದ್ದೀನಿ. ಊರಾಗೂ ಅಷ್ಟೇನಾ, ನನ್ನ ಮಕ್ಕಳಿಗೂ ಲಂಚ ಕೊಡೋಕೆ ಹೋಗ್ಬೇಡ. ಯಾವ ಸರ್ಕಾರಿ ಕಚೇರಿಗೂ ಲಂಚ ಕೊಡೋಕೆ ಹೋಗ್ಬೇಡ್ರಿ. ಯಾಕೆ ಕೊಡ್ಬೇಕು? ಯಾರನ್ನ ಕೇಳಿರೋ ಬಂದು ನನ್ನ ಹತ್ರ ಹೇಳು. ಐ ವಿಲ್ ಫೇಸ್ ಇಟ್. ನಾನು ಮಾಡ್ತೀನಿ. ಲಕ್ಷ್ಮಕ್ಕ, ಆಯಿತು ನಡಿ, ನಿನ್ನ ಮಂತಕ್ಕೆ ನಡಿ. ಸಂಕ್ರಾಂತಿ ಹಬ್ಬ ಚೆನ್ನಾಗಿ ಮಾಡು. ಆಯ್ತಾ? ಹ್ಯಾಪಿ ಸಂಕ್ರಾಂತಿ ಲಕ್ಷ್ಮಕ್ಕ. ನಡಿ ನಡಿ, ನಿನ್ನ ಮಂತಕ್ಕೆ ನಡಿ. ಕಳ್ಸಿನಣ್ಣಯ್ಯ, ನಿನಗಿರೋ ಒಳ್ಳೆ ಮನ್ಸಿಗೆ ಭಗವಂತ ನೀನು ಚಂದಾಕ್ ನೋಡ್ಕೊಂತಂದ್ಬಿಡು. 100 ಕಾಲ ಚಂದಾಕ್ ಬಾಳಪ್ಪ. ಹಿಂಗೇನ ಎಲ್ಲಾರ್ಗು ಒಳ್ಳೇದು ಮಾಡ್ಕೊಂಡು ಒಳ್ಳೇದು ಮಾಡೋ ಶಕ್ತಿ ಭಗವಂತ ನಿನಗೆ ಕೊಡ್ಲಿ. ಒಳ್ಳೇದಾಗ್ಲಿ ಕಣ್ಸಿನಣ್ಣಯ್ಯ, ನಾನು ಬತ್ತೀನಿ ಇನ್ನ. ಅದು ನಡಿಯಮ್ಮ, ನಡಿ. ಆಯ್ತು ನಡಿ. ಸರಿನಾ ಗೌಡ್ರೆ, ನಾನು ಮಾತಾಡಿದ್ದು ಏನೋ ತಪ್ಪಿಗೆ ಮಾತಾಡಿನೆ? ಲೇ ಸೀನಾ, ಇಲ್ಲ ಬಿಡಲಿ, ಸರಿಯಾಗಿ ಮಾತಾಡಿದ್ದ ನೀನು. 100ಕ್ಕೆ 100 ಸರಿಯಾಗಿ ಮಾತಾಡಿದ್ದ. ಯಾವತ್ತೂ ಅಷ್ಟೇ ಕಣಲೆ, ನಾನಾಗಲಿ ನೀನಾಗಲಿ ಯಾರ್ತ ಅನ್ಯಾಯ ದುಡ್ಡ ಕೈ ಒಡ್ಬಾರ್ದು. ನಾವು ಲಂಚ ಅಂತ ಕೈ ಒಡ್ಬಾರ್ದು. ನ್ಯಾಯ ಅಂದ್ರೆ ನಾವು ಅಂದ್ರೆ ನ್ಯಾಯ ಅಮ್ಮಂಗೆ ಬದುಕ್ಬೇಕಣಲ್ಲ. ಅಲ್ವಲ್ಲ, ಸಾಯುವಾಗೇನೆಲ್ಲ ಒತ್ಕೊಂಡು ಹೋಗ್ಯ? ನಮ್ಮ ಗುಂಡಿ ತಗ 8 ಜನ ಬಂದಿದ್ರು ಅಂಬೋದ್ರ ಮೇಲೆ ನಿಂತಿರ್ಕೊಂಡು ನೀನು ಒಳ್ಳೇದು ಕೆಟ್ಟದ್ದು ಮಾಡಿರೋದು ಏನ್ಲ ಸೀನಾ? ಅದಕ್ಕೆ ಆಗ ಒಟ್ಟು ಒಳ್ಳೇದೇ ಮಾಡೋಣ ಕಣಲಿ, ಕೆಟ್ಟದ್ದಂತೂ ಬಯಸ್ಬಾರ್ದು ಯಾರಿಗೂ. ಆಯ್ತು ಗೌಡ್ರೆ, ಆಯ್ತು, ಆಲ್ ದ ಬೆಸ್ಟ್. ನಾವ್ಯಾವಳು ಹಿಂಗೆ
ನೋಡಿ ಅಮ್ಮಣಿ, ನಾವಿ ನಡುವೆ ಎಲ್ಗನ ಒಳ್ಳಿ ದುಡ್ಡಿಗಿನ ಆಧಾರ್ ಕಾರ್ಡ್ ಫಸ್ಟ್ ನೋಡ್ತೀವಲ್ವೇ? ಈ ಫ್ರೀಯಾಗಿ ಬಸ್ ಇರೋದಕ್ಕೆ ದುಡ್ಡು ಹಂಚ್ಕೊಂಬಕ್ಕೆ ಹೋಗಲ್ಲ, ಆಧಾರ್ ಕಾರ್ಡ್ ತಗೊಂಡು ಬಡ 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 ಓಡೋವಂಗೆ ಆಗ್ತೈತಿ. ಹೂಕಂಡ್ ಪುಟ್ರಂಗಜ್ಜಿ, ನೀವ್ ಹೇಳ್ತಿರೋದು ನಿಜವೇನ? ನಡೀರಿ ಅಮ್ಮಣ್ಣಿ, ಆ ಮಾರ್ಕೆಟ್ನಾಗ ಹೋಗಿ ಅವ್ಯಾತ ತಗೊಂಡೋಗ ನಡೀರಿ. ಮೊದಲು ಗೆಣಸು, ಅವರೆಕಾಯಿ, ಕಬ್ಬು ಅವೆಲ್ಲ ತಾಮನ, ಆಮೇಕಿಂದನ ಶೆಟ್ರ ಅಂಗಡಿಗೆ ಹೋಗ್ಬಿಟ್ಟು ಯಾತಮ್ಮ ಎಳ್ಳು ಬೆಲ್ಕ ಹಾಕವು, ಕಡಲೆ ಪಡ್ಲೆ, ಬೆಲ್ಲ, ತಿರ್ಗಾ ಶುಂಠಿ ಪೆಪ್ರು, ಎಂತ ಶುಂಠಿ ಅಲ್ಲ ಜೀರಿಗೆ ಪೆಪ್ರಮೆಂಟು ಇವೆಲ್ಲ ತಗೊಂಡು ಹೋಗೋಣ. ಲಾಸ್ಟ್ ಆಮೇಲೆ ಇಲ್ಲಿ ಮಾರ್ಕೆಟಿನ ತಕ್ಕ ಬಂದು ಹೂವಿನ ಮಾರ್ಕೆಟಿನ ತಾಯಿ ಒಂದು ಎರಡು ಮಾರು ಹೂವು ತಗೊಂಡು ಹೊಲ್ಟು ಬಿಡೋಣ. ತಡ ಮಾಡೋದು ಬೇಡ, ಕತ್ಲಾಗ ಹೊಟ್ಟದಿ ಮಂತಾಗಿರ್ಬೇಕು ನಾವು. ಆಗ ಈಗ ಅಂಬಾಗ ಗಿರಾಗತಿ ಮಾಡ್ಕೊಂಡು ಕುಕೊಂಬಂಗಿಲ್ಲ. ನೀವಿಬ್ಬರೇ ಗಿರಾಗತಿ ಮಾಡೋರು, ನಂದೇನಿಲ್ಲ, ರಪ ರಪ ಹಾಕೈತಿ. ನಡಿ ಹೋಗೋಣ. ಸಂಕ್ರಾಂತಿ ಸ್ಪೆಷಲ್ ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಕುಂಬಳಕಾಯಿ, ಕಬ್ಬು, ಬರ್ರಿ ಬರ್ರಿ ಬರ್ರಿ. ಸಂಕ್ರಾಂತಿ ಸ್ಪೆಷಲ್ ಕಬ್ಬು, ಗೆಣಸು, ಅವರೆಕಾಯಿ, ಕುಂಬಳಕಾಯಿ, ಬರ್ರಿ ಬರ್ರಿ ಬರ್ರಿ. ಕಡಿಮೆ ರೇಟ್ ಏನಾರ ತಗೊಳ್ಳಿ, ಕಡಿಮೆ ರೇಟ್, ಬರ್ರಿ ಬರ್ರಿ. ಅಕ್ಕ ಬಾರಕ, ಬಾರಕ ಇಲ್ಲೇ ಬರಕ. ಅಕ್ಕ ಬರಿ ಬರಿ ಬರಿ, ಇಲ್ಲೇ ಮೂವರಿದ್ದೀರಿ, ಬರಕ ಇಲ್ಲೇ. ಯೋನ ಅಪ್ಪಯ್ಯ, ನಂತ ಎಲ್ಲ ಕಡಿಮೆ, ನಂತ ಎಲ್ಲ ಕಡಿಮೆ, ಬರ್ರಿ 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 ಅಂತ ಕೂಚಂತಿದ್ದಲ್ಲ, ನಿಂತ ಏನ್ ಕಡಿಮೆ ಹೇಳು? ಅಜಯ್, ನಂತ ಏನು ಕಡಿಮೆ ಇಲ್ಲ, ಎಲ್ಲ ಜಾಸ್ತಿನೇ ಐತೆ. ಆದ್ರೆ ಅವರೆಕಾಯಿ, ಗೆಣಸು, ಕಡಲೆಕಾಯಿ, ಕಬ್ಬು, ಕುಂಬಳಕಾಯಿ ಇವಕ್ಕೆಲ್ಲ ಒಂದೊಂದು 10 ರೂಪಾಯಿ 5 ರೂಪಾಯಿ ಕಡಿಮೆ ಹಾಕ್ಯಂಗೆ ಕೊಡ್ತೀನಿ, ಬರ್ರಿ ಅಂತ ಕೂಗ್ತಿರೋದು. ಸಂಕ್ರಾಂತಿ ಸ್ಪೆಷಲ್ ಏನನ್ನ ತಗೊಳ್ರಿ, ಒಳ್ಳೆ ಮಾಲು, ಕಡಿಮೆ ರೇಟು. ಏನಾದರೂ ತಗೊಳ್ರಜ್ಜೆ, ಏನು ಬೇಕಜ್ಜಿ ನಿಮಗೆ? ಹೆಂಗಪ್ಪಯ್ಯ ರೇಟು? ಅವರೆಕಾಯಿ, ಕಡಲೆಕಾಯಿ, ಗೆಣಸು, ಕುಂಬಳಕಾಯಿ, ಕಬ್ಬು ಹೆಂಗಪ್ಪಯ್ಯ ರೇಟು? ಕಮ್ಮಿನ ಹಾಕ್ಯಂಗೆ ಕೊಡ್ತೀನಿ ತಗೊಳಜ್ಜಿ. ಏನೇನು ಬೇಕು ಹೇಳು, ಎಷ್ಟು ಕೆಜಿ ಹಾಕೋಣ? ಎಲ್ಲ ಹೇಳಪ್ಪಯ್ಯ, ರೇಟ್ ಕೇಳೋದು ಹೆಂಗ ತಾಂತ್ಯ? ಹೆಂಗ ಇದಾವಲ್ಲ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕುಂಬಳಕಾಯಿ, ತಿರ್ಗಾ ಕಬ್ಬು ಎಲ್ಲ ಏನೇನು ರೇಟ್ ಕಾಯ್ಕೊಂಡು ಕೊಡ್ಚೋಳು. ನೋಡಜ್ಜಿ, ಕಡಲೆಕಾಯಿ 100 ರೂಪಾಯಿ ಕೆಜಿ, ಗೆಣಸು ಬಳ್ಳಿ ಗೆಣಸಾದ್ರೆ 30 ರೂಪಾಯಿ, ಮರಗೆಣಸಾದ್ರೆ 40 ರೂಪಾಯಿ, ಅವರೆಕಾಯಿ 100 ರೂಪಾಯಿ 2 ಕೆಜಿ, ತಿರ್ಗಾ ಕಬ್ಬು 40 ರೂಪಾಯಿ ಒಂದು ಸಿಣ್ಣಿ, ಕುಂಬಳಕಾಯಿ ಅದು ಕೆಜಿ ಲೆಕ್ಕ. ಯಾವ್ದು ಬೇಕು ಹೇಳಿ ನಿಂಗೆ? ಎಷ್ಟು ಕೆಜಿ ಬೇಕು, ಏನು ಕೆಜಿ ಬೇಕು ಹೇಳ್ಬೇಕು ರತ್ನ. ಏನೇ ಅಮ್ಮಣ್ಣಿ? ಸುಶೀಲಮ್ಮ, ನಮ್ಮ ಮನೆಗೆ ಗೆಣಸು ಎಷ್ಟು ಬೇಕೆ? ಕಡಲೆಕಾಯಿ ಓಸ್ಬೇಕು, ಅವರೆಕಾಯಿ ಓಸ್ಬೇಕು, ಕಡಲೆಕಾಯಿ ಒಂದು 2 ಕೆಜಿ ತಾಮನೇನೆ ಅಮ್ಮಣ್ಣಿ. ಗೆಣಸೂ ಅಷ್ಟೇ, ಅದೊಂದು ಕೆಜಿ ತಾಂಬ್ತೀನಿ. ತಿರ್ಗಾ ಅವರೆಕಾಯಿ 100 ರೂಪಾಯಿ 2 ಕೆಜಿ ಅಂತೆ, ಅವನು 1 ಕೆಜಿ ತಾಮನ್ ಹೇಳು 50 ರೂಪಾಯಿ ಕೊಟ್ಟು. ಕಬ್ಬು ಒಂದು 2 ಸಿಣ್ಣಿ ತಾಂಬ್ತೀನಿ. ಪುಟಂಗಜ್ಜಿ, ಹಂಗೆ ನನಗೂ ಎಲ್ಲ 1 ಕೆಜಿ ಕೊಟ್ಸು. ಈಗಳಪ್ಪಯ್ಯ, ನೀನು ರೇಟ್ ಕಮ್ಮಿ ಅಂತ ಅಂದಿದ್ದಕ್ಕೆ ನಾವು ಈ ಕಡೆಗೆ ಬಂದಿದ್ದೀವಿ ಅಷ್ಟೇ. ಆ ಕಡೆಗೆ ಹೋಗೋರ್ನ ಬರಜ್ಜಿ ಬರಮ್ಮ 3 ಇದ್ದೀರಿ ಬರ್ರಿ ಅಂತ ಕರೆದಿದ್ದಕ್ಕೆ ನಾವು ಈ ಕಡೆಗೆ ಬೈದೀವಿ. ನೋಡು, ಎಲ್ಲ ಆದ್ರೆ 10 ರೂಪಾಯಿ ಕಮ್ಮಿ ಹಾಕ್ಯಂಗೆ ಕೊಡಂಗಿದ್ರೆ ತಾಂಬ್ತೀವಿ, ಇಲ್ಲಾಂದ್ರೆ ಬೇರೆ ಅಂಗಡಿ ತಕ್ಕ ಹೋಗ್ತೀವಿ. ಈಗ ಕಡಲೆಕಾಯಿ 100 ರೂಪಾಯಿ ಕೆಜಿ ಅಂತ ಹೇಳಿದ, 90 ರೂಪಾಯಿ ಹಾಕ್ಯಂಗೆ ಕೊಡು. ಸಿಗ ಅವರೆಕಾಯಿ 100 ರೂಪಾಯಿ 2 ಕೆಜಿ ಅಂತ ಹೇಳಿದ, ಅದನ್ನು 90 ರೂಪಾಯಿ ಹಾಕ್ಯಂಗೆ ಕೊಡು. 40 ರೂಪಾಯಿ ಮಾಡೋಣ ಕೆಜಿನ. ಗೆಣಸ್ನಾಗ ಏನು ಕೊಡಕ್ಕೆ ಹೋಗ್ಬೇಡ, ಅದಕ್ಕೆ ರೇಟ್ ಕಮ್ಮಿ ಐತೆ. ಕುಂಬಳಕಾಯಿ ನಾವೇನು ಬೇಸಲ್ಲ, ಬೇಡ. ಕಬ್ಬನಾಗು ಏನು ಬೇಡ. ಎಲ್ಲ ಸೇರಿ ಕಮ್ಮಿ ಹಾಕ್ಯಂಗೆ ಕೊಡು. ಈಗ ನಾನು ತಾಂಬ್ತೀನಿ, ನಮ್ಮ ಅಮ್ಮಣ್ಣಿ ಪ್ರಮೀಳಮ್ಮನು ತಾಂಬ್ತಾಳೆ. ಹಾಕು, ಎಲ್ಲ ತಲಾಕು 1 ಕೆಜಿ ಹಾಕು, ಪ್ರಮೀಳಮ್ಗೂ 1 ಕೆಜಿ ಹಾಕು, ನಮಗೆ ಕಡಲೆಕಾಯಿ 2 ಕೆಜಿ ಹಾಕು, ಗೆಣಸು 2 ಕೆಜಿ ಹಾಕು, ಅವರೆಕಾಯಿ 2 ಕೆಜಿ ಹಾಕು, ಪ್ರಮೀಳಮ್ಗೆ 1 ಕೆಜಿ ಹಾಕು. ತಳಜೆ ಹಸೆ ಕಡಲೆಕಾಯಿ ಚೆನ್ನಾಗಯ್ಯೋ, ತಗ ಬೇಸಿರಂಗೆ ತಿಂತಾ ಇರ್ಬೇಕು. ಇನ್ನೊಂದು ಕೆಜಿ ತಗ. ಏನು ನಿಮ್ಮ ಅಜ್ಜಿಲ್ವೇ ತಿಂತೈತೆ? ಯೋಸ್ ತಿಂಬಕಾಕೈತಲ್ಲ ಪಾಪ ನೀನು. ಇವೆಲ್ಲ ಏನು ಗಂಟ್ಲೆ ಇಳಿತವೆ, ಮುದ್ದೆ ಉಂಡಂಗಾಗಲ್ಲ. ಅದು ಏನಂದ್ರೆ ಹಬ್ಬಕ್ಕೆ ಮಾಡಬೇಕು, ಮಾಡ್ತೀವಿ ಅಷ್ಟೇನ. ಜಾಸ್ತಿ ಏನು ಕಟ್ಬೇಡಪ್ಪ. ನಾವು ಆ ಕಡೆಗೆ ಹೋಗಿ ಬೇರೆದ ಐಟಮ್ ಐತಾವ ತಾಂಬತ್ತೀವಿ. ಆಟೋತ್ಗೆ ಎಲ್ಲ ಕಟ್ಟಿಕ್ಕಿರು, ದುಡ್ಡು ಕೊಟ್ಟು ತಗೊಂಡೋಗ್ತೀವಿ. ತಿರುಗಿ ತಡ ಮಾಡಕ್ಕೆ ಹೋಗ್ಬೇಡ. ಓ ಹಂಗ ಸರಿ, ಆಸಿ ಹೋಗಿ ಬರ್ರಿ. ನಾವು ಆಟೋ ದಿನ ಕಟ್ಟಿಕ್ಕಿರ್ತೀರಿ, ಬಂದರೆ ದುಡ್ಡು ಕೊಟ್ಟು ತಗೊಂಡೋಗ್ರಿ. ನಡೀರಿ ಅಮ್ಮಣ್ಣಿ. ಅಲ್ಲ ಆಸಿ ಹೆಂಗೇನ ಹೂವು ಪವ ತಾಂಬರೋಣ ಹಂಗೇನ? ಆ ಶೆಟ್ರ ಅಂಗಡಿ ತಕ್ಕ ಹೋಗಿ ಶುಂಠಿ ಪ್ರಿಪ್ರಿಮೆಂಟು ಅವು ಹೂವು ತಾಂಬರೋಣ ಮೊದಲು, ತಾಂಬಂದು ಇವ್ನು ಹಿಡ್ಕೊಂಡು ಹಂಗೆ ಹೋಗ್ಬಿಡೋಣ.
₹100 2 ಕೆಜಿ, ₹100 2 ಕೆಜಿ, ₹100 2 ಕೆಜಿ, ಅವರೆಕಾಯಿ ಕಡಲೆಕಾಯಿ ₹100 ಕೆಜಿ, ₹100 ಕೆಜಿ, ₹100 ಕೆಜಿ, ಬಳ್ಳಿಗೆಣಸು, ಅವರೆಕಾಯಿ, ಬೆಳ್ಳಿಗೆಣಸು, ಮರ್ಗೆಣಸು, ಕುಂಬಳಕಾಯಿ, ಕಬ್ಬು, ಸಂಕ್ರಾಂತಿ ಸ್ಪೆಷಲ್ ಬರ್ರಿ ಬರ್ರಿ ಬರ್ರಿ.